ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಎ ಕೆ ಅಗೇನ್. ನಿಮ್ಮೆಲ್ಲರಿಗೂ ಎ ಕೆ ಕ್ರಿಟಿಕ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ತುಂಬ ದಿನಗಳಿಂದ ನಾವು ವೇಟ್ ಮಾಡ್ತಿರುವಂತಹ ಒಂದು ಮೂವಿ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ನೀನು ನಾನು ಅಂತ ಅಂದ್ರೂ ಅರ್ಥ ಆಗಿಲ್ಲ. UI ಅಲ್ವಾ? ನಮ್ಮೆಲ್ಲರ ನೆಚ್ಚಿನ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಆದಂಥ ಉಪೇಂದ್ರ ಅವರು, ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರುವಂಥ ಮೂವಿನೇ UI ಆಗಿದೆ. ಈ ಮೂವಿ ಥಿಯೇಟರ್ಸ್ಗೆ ಬರ್ತಾ ಇದೆ. ನಾನು ಪ್ರತಿಯೊಂದು ಅವರ ಸೋಷಿಯಲ್ ನೆಟ್ವರ್ಕಿಂಗ್ ಪೇಜಸ್ಗಳಲ್ಲಿ ಪ್ರತಿದಿನ ಒಂದೊಂದು ಬ್ಯಾನರ್ ಅಪ್ಲೋಡ್ ಆಗುತ್ತೆ. 40 ದಿನ ಇದೆ, 40 ಡೇಸ್ ಟು ಗೋ, 39 ಡೇಸ್ ಟು ಗೋ, 38 ಡೇಸ್ ಟು ಗೋ, ಒಂದೊಂದೇ ದಿನ ಕೌಂಟ್ ಮಾಡ್ತಾ ಆ್ಯಂಡ್ ಪ್ರತಿಯೊಂದು ಬ್ಯಾನರ್ ಕೂಡ ಎಷ್ಟೊಂದು ಯುನಿಕ್ ಆಗಿರುತ್ತೆ ಅಂತಂದರೆ, ಒಂದು ಕೋಣಗಳಿಗೆ ಮಧ್ಯದಲ್ಲಿ ಸರ್ಪಳಿ ನೈಗೆ ಹಾಕ್ಬಿಟ್ಟು UI ಅಂತ ಸಿಂಬಲ್ ಕೊಟ್ಟಿರೋದು, ಹಾರ್ತಿರೋ ಹದ್ದಿಗೆ UI ಸಿಂಬಲ್ ಕೊಟ್ಟಿರೋದು ಯುನಿಕ್ ಆಗಿದೆ. ಉಪೇಂದ್ರ ಅವ್ರ ತಲೆ ಯಾವ ರೇಂಜಲ್ಲಿ ವರ್ಕ್ ಆಗುತ್ತೋ ಗೊತ್ತಿಲ್ಲ, ಬಟ್ ಇಂಟ್ರೆಸ್ಟಿಂಗ್ ಆದಂಥ ಒಂದು ಕಂಟೆಂಟ್ ಜೊತೆ ಎವ್ರಿಡೇ ಒಂದೊಂದು ಪೋಸ್ಟರ್ಸ್ ಆಚೆ ಬರ್ತಿದೆ. ಅದೇ ಥರ ಇವತ್ತು ಈಗಾಗಲೇ ಜಸ್ಟ್ 1 hour ಕೂಡ ಇನ್ನೂ ಆಗಿಲ್ಲ, ಆ್ಯಸ್ ಸೂನ್ ಆ್ಯಸ್ ನಾ ಒಂದು ಟ್ರೈಲರ್ ಒಂದು ಗ್ಲಿಮ್ಸ್ನ ನೋಡಿದ ನಂತರ ರಿಯಲೈಸ್ ಆಗಿದ್ದು ಡೆಫಿನೆಟ್ಲಿ ಈ ಒಂದು ವಿಡಿಯೋಗೆ ಇಮಿಡಿಯೇಟಾಗಿ ರಿಯಾಕ್ಷನ್ಸ್ ಮಾಡಲೇಬೇಕು ಅಂತ. ಸ್ವಲ್ಪ ಚಿತ್ರದ ಬಗ್ಗೆ ಏನಾದರೂ ಏಕೆ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ ಅಂತ ಅಂದರೆ, UI ಬಂದ್ಬಿಟ್ಟು ಲಹರಿ ಫಿಲ್ಮ್ಸ್ ಆ್ಯಂಡ್ ವೇನಸ್ ಎಂಟರ್ಟೈನರ್ಸ್ ಅವರ ಬ್ಯಾನರ್ಸಲ್ಲಿ ಬರ್ತಾ ಇದೆ. ಪ್ರೊಡ್ಯೂಸ್ಡ್ ಬೈ ಜಿ ಮನೋಹರನ್, ಕೋ ಪ್ರೊಡ್ಯೂಸ್ಡ್ ಬೈ ನವೀನ್ ಮನೋಹರನ್, ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ತುಳಸಿರಾಮನ್ ಅಂತ ಹೇಳ್ಬಿಟ್ಟು ಲಹರಿ ವೇಣು ಗ್ರೂಪಿಂದ. ಸೊ ಮ್ಯೂಸಿಕ್ ಬಂದ್ಬಿಟ್ಟು ಅಜನೀಶ್ ಅವ್ರು ಕೊಡ್ತಾ ಇದ್ದಾರೆ, ಎಡಿಟಿಂಗ್ ಬಂದ್ಬಿಟ್ಟು ವಿಜಯ್ ರಾಜ್ ಅವ್ರು ಮಾಡ್ತಾ ಇದ್ದಾರೆ, ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ, ಸ್ಟಂಟ್ ಥ್ರಿಲ್ಲರ್ ಮಂಜು ಅವ್ರು ಮಾಡ್ತಾ ಇದ್ದಾರೆ, ಕೊರಿಯೋಗ್ರಫಿ ಬಂದ್ಬಿಟ್ಟು ಚಿನ್ನಿ ಪ್ರಕಾಶ್ ಮತ್ತು ಇಮ್ರನ್ ಸರ್ದರಿಯಾ ಅಂತ ಹೇಳಿ ಮಾಡ್ತಾ ಇದ್ದಾರೆ, ಅಸೋಸಿಯೇಟ್ ಡೈರೆಕ್ಟರ್ ವಿವೇಕ್ ದತ್ತ, VFX ಕೊಟ್ಟಿರೋದು ನಿರ್ಮಲ್ ಕುಮಾರ್ ಅಂತ ಹೇಳ್ಬಿಟ್ಟು, ಸೌಂಡ್ ಡಿಸೈನರು VJ ರಾಜನ್. ಡೀಟೇಲ್ಸ್ ನೋಡೋದಕ್ಕೆ ಹೋದರೆ ಉದ್ದ ಇದೆ. ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬಗ್ಗೆನೂ ಹೇಳ್ಬಿಟ್ಟಿದ್ದಾರೆ. ಕನ್ನಡ ಡಿಸ್ಟ್ರಿಬ್ಯೂಟರ್ಸ್ ಬಂದ್ಬಿಟ್ಟು KVN ಪ್ರೊಡಕ್ಷನ್ಸ್, ತೆಲುಗು ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಗೀತಾ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ಸ್, ತೆಲುಗು ಡಿಸ್ಟ್ರಿಬ್ಯೂಷನ್ಸ್ ಬಂದ್ಬಿಟ್ಟು ಗೀತಾ ಅವರು ನಾನು ಹೇಳಿದೆ, ಹಿಂದಿ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಜಿ ಸ್ಟುಡಿಯೋದವ್ರು ತೊಗೊಂಡಿದ್ದಾರೆ, ತಮಿಳ್ ಡಿಸ್ಟ್ರಿಬ್ಯೂಷನ್ಸ್ ಬಂದ್ಬಿಟ್ಟು AP ಇಂಟರ್ನ್ಯಾಷನಲ್ ಫಿಲ್ಮ್ಸ್, ಪಬ್ಲಿಸಿಟಿ ಆ್ಯಂಡ್ ಮಾರ್ಕೆಟಿಂಗ್ ಪುನೀತ್ ಕುಮಾರ್ ಮತ್ತು ವಾಲ್ ಆ್ಯಂಡ್ ಟ್ರೆಂಡ್ಸ್ ಅಂತ ಹೇಳ್ಬಿಟ್ಟು, ಪಬ್ಲಿಸಿಟಿ ಡಿಸೈನ್ಸ್ ಕಾನಿ ಸ್ಟುಡಿಯೋಸ್, ಸೌಂಡ್ ಎಫೆಕ್ಟ್ಸ್ ಕೊಟ್ಟಿರುವಂಥದ್ದು. ಈ ಒಂದು ಸ್ಪೆಷಲ್ ನಾವು ನೋಡೋದಕ್ಕೆ ಹೊರಟಿರುವಂಥ ಒಂದು ಗ್ಲಿಮ್ಸ್ಗೆ ಒಂದು 2 ನಿಮಿಷಗಳ ಕಾಲ ಈ ತುಣುಕಿದೆ. ಅದಕ್ಕೆ ಸೌಂಡ್ ಸ್ಟುಡಿಯೋ ಎಫೆಕ್ಟ್ಸ್ ಕೊಟ್ಟಿರುವಂಥವ್ರು ಕಾನಿ ಸ್ಟುಡಿಯೋಸ್ದವರು. ಮತ್ತು ಅರುಣ್ ಎಸ್ ಮಾನಿ ಅಂತ ಆಯಿಲ್ ಸೌಂಡ್ಸ್ ಲ್ಯಾಬ್ಸ್ ಅಂತ ಇದೆ. ಅದೇನಿದೆ ಅಂತ ಸ್ವಲ್ಪ ಬನ್ನಿ ನೋಡೋಣ. ಮತ್ತು ನಮ್ಮೆಲ್ಲರ ನೆಚ್ಚಿನ ನಟ ಉಪೇಂದ್ರ ಅವರು ಇದರಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹಾಗೆಯೇ ಡೈರೆಕ್ಟ್ ಮಾಡಿರೋದು ಯಾರು ಅಂತ ಕೂಡ ನಿಮಗೆ ಗೊತ್ತು. ನಾನು ಉಪೇಂದ್ರ ಅವರ ಡೈರೆಕ್ಷನ್ಸ್ ಅಲ್ಲಿ ಬರುವಂಥ ಎಲ್ಲ ಮೂವೀಸ್ಗಳಿಗೂ ಕೂಡ ಬಿಗ್ ಟೈಮ್ ಫ್ಯಾನು. ನಿಜ ಹೇಳಬೇಕು ಅಂದರೆ ಅವ್ರು ನನಗೆ ಆ್ಯಕ್ಟರ್ ಆಗಿ ಕಾಣಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವ್ರು ನನಗೆ ಡೈರೆಕ್ಟರ್ ಆಗಿ ತುಂಬ ಇಷ್ಟ ಆಗ್ತಾರೆ. ಬಟ್ ಅವರು ಪ್ರತಿಯೊಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿರುವಂಥ ಮೂವಿಗಳು ಕೂಡ ಯಾವುದೇ ಒಂದು ಮೂವಿನ ಮಿಸ್ ಮಾಡದೆ ಎಲ್ಲ ಮೂವೀಸ್ಗಳು ನೋಡಿದ್ದೀನಿ. ಇಂಥದ್ದೊಂದು ಏನಾದ್ರು ಇಷ್ಟ ಆಗಿರುವಂಥ ಮೂವಿ ಅಂತ ಕೇಳಿದ್ರೆ ನನ್ನ ಹತ್ರ ಲಿಸ್ಟ್ ಇಲ್ಲ. ನಾನು ಆ ಟೈಮಿಂದನೂ ಅವರ ಬಿಗ್ ಟೈಮ್ ಫ್ಯಾನು. ನಮ್ಮ ಕಾಲೇಜ್ ಗ್ರೂಪಿಂದನೂ ಕೂಡ ನಾವು ಏಜ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಆ ಮೂವೀಸ್ಗಳನ್ನು ಎಷ್ಟು ಸರಿ ನೋಡಿದೋ ನನಗೆ ಗೊತ್ತಿಲ್ಲ. ಓಕೆ, ಸೊ ಬನ್ನಿ ವಿದೌಟ್ ಎನಿ ಫರ್ದರ್ ಡಿಲೇ ಈ ಒಂದು ಗ್ಲಿಮ್ಸ್ನ ನೋಡ್ಕೊಂಬರೋಣ. 2 minutes ಇದೆ ಅಪ್ರಾಕ್ಸಿಮೇಟ್ ಟೈಮು. ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ನನ್ನ ಸಬ್ಸ್ಕ್ರೈಬರ್ ಆಗಿರುವಂಥ ಟೋಟಲ್ ಸಬ್ಸ್ಕ್ರೈಬರ್ಸ್ ಹಾರ್ಡ್ಲಿ ಬಿಲೋ 100 ಇದ್ದಾರೆ. ದಯಮಾಡಿ ಈ ವಿಡಿಯೋಸ್ ಏನಾದ್ರು ನೀವು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಇಟ್ ಟೇಕ್ಸ್ ಹಾರ್ಡ್ಲಿ 2 seconds ಮೈ ಫ್ರೆಂಡ್. ಬನ್ನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೂ ಕೂಡ ಆದಷ್ಟು ಶೇರ್ ಮಾಡಿ. ಮತ್ತು ನನ್ನ ಮುಂದಿನ ಎಲ್ಲ ವಿಡಿಯೋಗಳಿಗೆ ನೋಡಬೇಕು ಅಂತ ಅಂದರೆ ಬೆಲ್ ನೋಟಿಫಿಕೇಷನ್ನ ಎನೇಬಲ್ ಮಾಡಿಟ್ಕೊಳ್ಳಿ, ಸೊ ದ್ಯಾಟ್ ನಮ್ಮ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗ ನೀವು ಬಂದು ಅದನ್ನು ನೋಡ್ಬೋದು. ಬನ್ನಿ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಒಂದು ಗ್ಲಿಮ್ಸ್ನ ನೋಡ್ಕೊಂಬರೋಣ. ಸಾರ್ವಜನಿಕ ಸರ್ಕಾರಿ ಮೂಲಭೂತ ಅವಶ್ಯಕತೆಗಳ ರೈಸ್ ಬಾಲ್ ಮೊಬೈಲ್ ಫೋನ್ಗಳನ್ನು ಉಚಿತವಾಗಿ ಹಂಚಲಾಗುವುದು. No!
ನಮ್ ಜಾತಿಯವ್ರ ಜೊತೆ ಸೇರ್ಕೊಂಡು ಉಂಟ ತಿಂತಾನ. ಅವರವರ ಮಕ್ಕಳಿಗೆ ಜಾತಿ ಮುದ್ರೆಯನ್ನು ಕಡ್ಡಾಯವಾಗಿ ಒಪ್ಪಿಸಿಕೊಳ್ಳಬೇಕು. ಮಚ್ಚೆ ಎಂಡ್ ಬಾಲು ನಾವೇ ಗೆಲ್ಲೋದು. ನೋಡು ಬ್ರೋ, ನಮ್ಮವರೆಲ್ಲ ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ. ಎಂತೆಂತ ವೆಪನ್ಸ್ ನ ಖರೀದಿ ಮಾಡಿದ್ದಾರೆ. ನಾವು ತುಂಬಾ ಸೇಫ್ ಆಗಿದ್ದೀವಿ ಬ್ರೋ. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ನಾನು ಒಂದೇ ಒಂದು ಡೇಟನ್ನು ಮಿಸ್ ಮಾಡಿಕೊಂಡೆ, ಹಾಗಾಗಿ 5 ಸೆಕೆಂಡ್ಸ್ ಹಿಂದೆ ಬರ್ತಾ ಇದ್ದೀನಿ. ಒಂಥರ ಕ್ರೂಯಲ್ ಆಗೂ ಫೀಲ್ ಆಯಿತು. ಒಂಥರ ಸತ್ಯನ ಕರೆದು ತೋರಿಸ್ಕೊಟ್ಬಿಟ್ಟು ಹೇಗಿದೆ ಅಂತಂದರೆ ಈ ಟ್ರೈಲರ್ ಬಗ್ಗೆ ಏನು ರಿಯಾಕ್ಷನ್ ಮಾಡಲಿ, ಏನು ಮಾತಾಡಲಿ ಅಂತ ಒಂದ್ಸರಿ ಬ್ಲ್ಯಾಂಕ್ ಆಗೋಗ್ಬಿಟ್ಟೆ ನಾನು. ಏನು ಗುರು ಈ ಥರ ಇದೆ ಅಪ್ಪ. ಇದು ಒಂಥರ ಮಜಾ ಅನ್ಸುತ್ತೆ, ಯಾಕಂತಂದರೆ ರಿಯಲ್ ಟೈಮ್ ರಿಯಾಕ್ಷನ್ಸ್ ಕೊಡುವಾಗ ನಾನು ಕೆಲವೊಂದು ವೀಡಿಯೋಸ್ಗಳನ್ನು ನೋಡಿರೋದಿಲ್ಲ. ಅದೇ ಥರ ಈ ಒಂದು ವೀಡಿಯೋನು ನಾನು ನೋಡಿರಲಿಲ್ಲ. ನಿಮ್ಮ ಎದುರುಗಡೆ ಫಸ್ಟ್ ಟೈಮ್ ರಿಯಾಕ್ಷನ್ಸ್ ಕೊಡೋದಕ್ಕೋಸ್ಕರ ಇವಾಗಲೇ ಪ್ಲೇ ಮಾಡಿ ನೋಡ್ತಾ ಇರೋದು. ಯಾವ ಥರ ಫೀಲ್ ಆಗ್ತಿದೆ ಅಂತಂದರೆ ಅಂಡಿಗೇನೆ ಬಂದ್ಬಿಟ್ಟು, ಈ ನಮ್ಮಲ್ಲಿ ಬೆಂಗಳೂರು ಭಾಷೆಯಲ್ಲಿ ಹೇಳಬೇಕು ಅಂದರೆ ತಿಕ್ಕಾಗೇನೆ ಬಂದ್ಬಿಟ್ಟು ಗುಂಡು ಹೊಡೆದಿರೋದು. ಸತ್ಯನ ಕರೆಸ್ಬಿಟ್ಟು ಹೀಟರ್ ಮೇಲೆ ಇಟ್ಬಿಟ್ಟು ಬರೆ ಹಾಕಿಸ್ತಾ ಇದ್ದಾರೆ. ಅಪ್ಪ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅವ್ರ ತಲೆ ಯಾವ ಥರ ಓಡ್ತಿದೆ ದೇವ್ರಿಗೆ ಗೊತ್ತು. ಜಾತಿ 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 ಅಂತ ಒದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಇರುವಂಥ ಟೈಮಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಧಿಕಾರನೇ ಮೇನು ಅಂತ ಹೇಳ್ಬಿಟ್ಟು. ಅಲ್ಲೆಲ್ಲ ಕಿತ್ಕೊಂಡು ಹೋಗಿದೆ, ಬಿದ್ದಿರೋ ಬಿಲ್ಡಿಂಗ್ಸ್ಗಳು. ಗ್ರಾಫಿಕ್ ವರ್ಕ್ ಅಂತಂದು ಈ ಚಿಕ್ಕ ಸ್ಕ್ರೀನಲ್ಲಿ ನೋಡಿದಾಗಲೇ ಅದ್ಭುತವಾಗಿ ಕಾಣಿಸ್ತಿದೆ. ಥಿಯೇಟರಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡುವಾಗ ಡೆಫಿನೆಟ್ಲಿ ಇಟ್ ವಂಡರ್ಸ್ ಅಸ್. ತುಂಬ ಎಕ್ಸೈಟ್ ಆಗಿದ್ದೀನಿ ನಾನಂತೂ. 20ನೇ ತಾರೀಕಿಗೆ ಬೆಟ್ ಮಾಡ್ತೀನಿ ಫಸ್ಟ್ ಡೇ ಫಸ್ಟ್ ಶೋ ಮೂವಿ ನೋಡಬೇಕು. ಹೆಂಗಾದರೂ ಬೆಳಗ್ಗೆ 6 ಗಂಟೆಗೆ ಸಿಗುತ್ತೋ, 5 ಗಂಟೆಲಿ ನರ್ತಕಿ ಸಿಗುತ್ತೋ, ನರ್ತಕಿ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಊರ್ವಶಿ ಥಿಯೇಟರ್ಸ್ ಹತ್ರ ಸಿಗುತ್ತೋ, ಎಲ್ಲಿ ಸಿಗುತ್ತೋ ಅಂತ ನೋಡ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ. ಎಲ್ಲೂ ಇಲ್ಲ ಅಂದರೆ ಮನೆ ಹತ್ರ ರಾಯಲ್ ಮೀನಾಕ್ಷಿ ಇದೆ, ಇಲ್ಲಿಗಾದ್ರೂ ಸರಿ ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬಿಟ್ಟು ಹೆಂಗಾದರೂ ಬುಕ್ ಮಾಡಿಕೊಂಡೆ. ಪ್ರೀ ಬುಕಿಂಗ್ ಓಪನ್ ಅನೇಬಲ್ ಆದ ನಂತರ ಹೋಗಿ ಬುಕ್ ಮಾಡ್ಕೊಂಡ್ಬಿಡ್ಬೇಕು ಟಿಕೆಟ್ಸ್ನ. ಓಕೆ, ಎನಿವೇಸ್ ನನಗಿಷ್ಟ ಆಗಿರುವಂಥ ಕೆಲವೊಂದು ಸೀನ್ಸ್ಗಳು. ಎಂಟೈರ್ 2 minutes ಡ್ಯೂರೇಷನ್. ಅದರಲ್ಲಿ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಕಂಪೋಸಿಷನ್ಸ್ ಮಾಡಿರ್ಬೋದು, ಸ್ಟೋರಿ ನೆರೇಟಿವ್ ಕೊಟ್ಟಿರುವಂಥ ಒಂದು ಇಂಟ್ರೋ ಆಗಿರ್ಬೋದು, ಜಾತಿ 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 ಅಂತ ಇವನೇನು ಅಲ್ಲಿ ಹೋಗ್ಬಿಟ್ಟು ಬೇರೆ ಜಾತಿ ಹೋಗಿ ಮೆರಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನು ಎತ್ಕೊಳ್ಳೋದಾಗಿರ್ಬೋದು. ಇಡೀ ಜಗತ್ತೇ ಕರಕಲಾಗೋಗ್ಬಿಟ್ಟಿದೆ. 2040 2040 ಇಸ್ವಿಯಲ್ಲಿ ಯಾವ ಥರ ಇರ್ಬೋದು ಅಂತ ಒಂದು ಇಮ್ಯಾಜಿನೇಷನಲ್ಲಿ ಕೊಟ್ಟಿರುವಂಥ ಥಾಟ್ಸ್ ಇದೆಯಲ್ಲ, ಅವ್ರಿಗೊಂದು ಬಿಗ್ ಸಲ್ಯೂಟ್. ಆ ಎಲ್ಲ ಡೆಮಾಲಿಷ್ ಆಗಿರುವಂತಹ ಒಂದು ವರ್ಲ್ಡ್ನ ಮಧ್ಯೆ ಉಪೇಂದ್ರ ಅವರು ಯಾವುದೋ ಒಂದು ಅಧಿಕಾರದಲ್ಲಿ ಇರ್ತಾರೆ ಅಂತ ಅವ್ರು ಕಾಣಿಸ್ಕೊಡ್ತಾ ಇದ್ದಾರೆ. ರೋಲ್ಸ್ ರಾಯ್ಸ್ ಫ್ಯಾಂಟಮ್ ಕಾರಲ್ಲಿ ಬಂದ್ಬಿಟ್ಟು ಅದೆರಡು ನಮ್ಮ ಮಹೇಂದ್ರ ತಾರ್ ಆಕ್ಸನ್ನ ಇಲ್ಲ ತಾರನ್ನು ಕೂಡ ಇಟ್ಕೊಂಡ್ಬಿಟ್ಟು ಬರ್ತಾ ಇದ್ದಾರೆ ಫ್ರಂಟಲ್ಲಿ. ಅಡ್ವರ್ಟೈಸ್ಮೆಂಟ್ಗೆ ಇರ್ಬೋದೋ ಗೊತ್ತಿಲ್ಲ. ಅದರಲ್ಲಿ ಬಂದ್ಬಿಟ್ಟು ಅಧಿಕಾರನೇ ಮೇಲು ಅಂತ ಅಂದ್ಕೊಂಡ್ಬಿಟ್ಟು ಗನ್ನಲ್ಲಿ ಯಾವ ವೆಪನೋ ಗೊತ್ತಿಲ್ಲ ಅಪ್ಪ, ಆ ಹೆವಿ ಬುಲೆಟ್ಸ್ನ ಫೈರ್ ಮಾಡಿದಾಗ ಅವ್ರು ಫೈರ್ ಮಾಡಿರುವಂಥ ಜಾಗನ ನೀವು ಗಮನಿಸಬೇಕು. ಕಣ್ಣಿಗೆ ಫೈರ್ ಆಗುತ್ತೆ, ಅಂಡಕ್ಕೆ ಫೈರ್ ಆಗುತ್ತೆ. ನಿಮ್ಮ ಜಾತಿ ನೀವು ಕಣ್ಣಲ್ಲಿ ನೋಡ್ಕೊಂಡು ನೀವೇ ಇಟ್ಕೊಳ್ಳಿ, ಅಂಡಲ್ಲಿ ನೋಡ್ಕೊಂಬಿಟ್ಟು ಒಳಗಡೆ ಇಟ್ಕೊಳ್ಳಿ ಅಂತಲೂ ಏನೋ ಗೊತ್ತಾಗಿಲ್ಲ. ಅದಾದ ನಂತರ ಹೊರಗೆಟ್ಟೋಗಿರ್ತಾರೆ. ಫ್ರೀ ಡಿಸ್ಟ್ರಿಬ್ಯೂಷನ್ ಅಂತ ಫೋನ್ನ ಕೊಟ್ಕೊಂಡ್ಬಿಟ್ಟು ಇರೋದಕ್ಕೆ ಸೋರಿಲ್ಲ, ನೋಡ್ತಾ ಇರೋದು ಕ್ರಿಕೆಟನ್ನು. ಅದಾದ ನಂತರ ಯಾವುದೋ ಒಂದು ಕಂಟ್ರಿಯವರು ಮಂಗಳ ಗ್ರಹಕ್ಕೆ ಹೋಗ್ತಿದ್ದಾರೆ ಅಂತ ಹೇಳೋ ಸೀನ್ ಆಗಿರ್ಬೋದು. ಇಲ್ಲಿ ಕೆಳಗೆ ಕಾಲು ಕೆಳಗೆ ಏನಾಗ್ತಿದೆ, ಎಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಗೊತ್ತಿಲ್ಲ. ಹುಡುಗ
3 ಜನ ಇದ್ದಾರೆ, ನೆನಪಿರಲಿ. UI ಅಲ್ಲಿ ಬರೋದು ಕೂಡ 3 ಜನ, 3 ಸಿಂಬೋಲಿಕ್ ಅಂತ ಅಂದ್ಕೊಳ್ಳಿ ಒಂದು ನಾಮದಲ್ಲಿ. 3 ಜನ ಹುಡುಗರು ಒಂದು ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಮಧ್ಯದ ನಾಮ ಕೆಳಗಡೆ ಬಿದ್ದೋಯ್ತು. ಏನೋ ಒಂದು ಹಿಂಟ್ ಕೊಡ್ತಾ ಇದ್ದಾರೆ ಅವರು, ನಮ್ಗೆ ಅರ್ಥ ಮಾಡ್ಕೊಬೇಕಷ್ಟೇ. ನಾನು ಹೇಳ್ತಿದ್ದೀನಲ್ಲ, ಅವ್ರ ಬ್ರೈನ್ಗೆ ಹುಳ ಬಿಡೋದ್ರಲ್ಲಿ ಎಕ್ಸ್ಪರ್ಟು. ಅವ್ರು ಆ ಬಿಟ್ಟಿರೋ ರೇಂಜಲ್ಲಿ ಅದು ಇವಾಗ ಏನೇನಿದೆ, ಯಾವ್ಯಾವ ಸಿರೋ ಅಂತ ನಾನು ಡಿಕೋಡ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಇನ್ನೊಂದು ವಿಡಿಯೋ ಸಾಧ್ಯ ಆದರೆ ಮಾಡ್ತೀನಿ, ಏನಿರ್ಬೋದು, ಅದು ಏನು ಹೇಳ್ತಾ ಇದ್ದಾರೆ ಅಂತ. ನಾನು ಅನ್ಸ್ಕೊತೀನಿ ನಂತರ ಸಾವಿರಾರು ಜನ ಯೂಟ್ಯೂಬರ್ಸ್ಗಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಇವಾಗ ಅದನ್ನು ಡಿಕೋಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಾನು ಕೂಡ ಆಲೋಚನೆ ಮಾಡ್ತೀನಿ, ಅವ್ರು ಏನೋ ಒಂದು ಹಿಂಟ್ ಕೊಡ್ತಾ ಇದ್ದಾರೆ, ನಮ್ಗೆ ಗೊತ್ತು, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಎನಿವೇಸ್, ಇದಿಷ್ಟು ನನಗಿಷ್ಟ ಆಗಿರುವಂಥ ಸೀನ್ಸ್ಗಳು ಅಥವಾ ಕೆಲವೊಂದು ಡಿಕೋಡ್ ಮಾಡಿರುವಂಥ ತುಣುಕುಗಳಾಗಿರ್ಬೋದು. ನಿಮ್ಗೆ ಏನು ಇಷ್ಟ ಅನಿಸ್ತು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆಯೇ ನಾನು ಪ್ರತಿ ಸಲ ಹೇಳ್ತೀನಿ, ಸಾರಿ ಹೇಳ್ತೀನಿ, ಬಾರಿ ಹೇಳ್ತೀನಿ, ನಿಮ್ಗೇನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ. ಇಷ್ಟ ಆಗಿಲ್ವಾ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನು ಇಂಪ್ರೂವ್ ಮಾಡ್ಕೊಬೇಕು ಅಂತ ಮೆನ್ಷನ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳು ಕೂಡ ಆದಷ್ಟು ಜಾಸ್ತಿ ಫಾರ್ವರ್ಡ್ ಮಾಡಿ. ಬೆಲ್ ನೋಟಿಫಿಕೇಷನ್ ಎನೇಬಲ್ ಮಾಡಿ ಇಟ್ಕೊಳ್ಳಿ. ನಮ್ಮ ಮುಂದಿನ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫೈ ಮಾಡುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಮಾಡಿ.